ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್. ನಾನು ಇವತ್ತು ವರಹ ನವರಾತ್ರಿಯ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿಸಲಿಕ್ಕೆ ಬಂದಿದ್ದೇನೆ. ವರಹ ನವರಾತ್ರಿಯನ್ನು ಪ್ರತಿಯೊಬ್ಬರು ಆಚರಿಸ್ಕೊಳ್ಳಿ. ಯಾಕೆ ಅಂದರೆ ಈ ವರ್ಷ ಆರಿದ್ರ ನಕ್ಷತ್ರದಲ್ಲಿ ಅಂದರೆ ರಾಹು ನಕ್ಷತ್ರದಲ್ಲಿ ಪ್ರಾರಂಭವಾಗ್ತಾ ಇರೋದ್ರಿಂದ ಮತ್ತು ಅಂತ್ಯ ಸಹ ಸ್ವಾತಿ ನಕ್ಷತ್ರದಲ್ಲಿ ಅಂದರೆ ಸಂಜೆ ವಿಸರ್ಜನೆ ಮಾಡುವಂಥವರು ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ 4ನೇ ತಾರೀಕು ಜುಲೈ, ಪ್ರಾರಂಭ ಬಂದು 25ನೇ ತಾರೀಕು ಜೂನು, ನಂತರ 4ನೇ ತಾರೀಕು ಜುಲೈಯಲ್ಲಿ ಈ ಒಂದು ಪೂಜೆ ಅಂತ್ಯವಾಗುತ್ತೆ. ಇದನ್ನು ಪ್ರತಿಯೊಬ್ಬರು ಆಚರಣೆ ಮಾಡ್ಕೊಳ್ಳಿ. ಯಾಕೆಂದರೆ ರಾಹು ನಕ್ಷತ್ರದಲ್ಲಿ ಪ್ರಾರಂಭವಾಗಿ ರಾಹು ನಕ್ಷತ್ರದಲ್ಲಿ ಕೊನೆಯಾಗುವಂತಹ ಈ ಒಂದು ಪೂಜೆಯನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಯಾಕೆಂದರೆ ರಾಹು ಗ್ರಸ್ತತೆ ಅಂದರೆ ರಾಹು ದೋಷಗಳು ಏನಾದರೂ ಬಂದಿದ್ದೇ ಆದರೆ ಆ ಮನೆಯಲ್ಲಿ ತೊಂದರೆಗಳು ಕಾಣಿಸ್ತಾ ಇರುತ್ತೆ. ಅಂದರೆ ರಾಹು ಬಂದು ಕಣ್ಣಿಗೆ ಕಾಣಿಸ್ತೀರೇ ಇರುವಂಥ ಶಕ್ತಿಗಳು ಸ್ವಲ್ಪ ಕೆಲಸ ಮಾಡ್ತಾ ಇರುತ್ತೆ. ಪ್ರತಿಯೊಬ್ಬರು ಈ ಒಂದು ಏನು ವರಹದೇವಿಯ ನವರಾತ್ರಿಯನ್ನು ಆಚರಣೆ ಮಾಡ್ಕೊಳ್ಳಿ. ಯಾಕೆ ಮಾಡ್ಕೋಬೇಕು ಅನ್ನೋದಾದರೆ, ಮನೆಯಲ್ಲಿ ಇರುವಂತಹ ಕೆಟ್ಟ ಎನರ್ಜಿ ಏನಿರುತ್ತೆ ಅದನ್ನೆಲ್ಲ ತೆಗೆಯುವಂಥ ಶಕ್ತಿ ಈ ವರಹದೇವಿಗಿದೆ. ಈಕೆ ಬಂದು ಮಣಿದ್ವೀಪದಿಂದ ವರಹ ನವರಾತ್ರಿ ಅಂದರೆ ನವರಾತ್ರಿಯಲ್ಲಿ ಅಮ್ಮ ಆಗಮಿಸ್ತಾಳೆ ಭೂಲೋಕಕ್ಕೆ. ಈ ಒಂದು ಭೂಲೋಕಕ್ಕೆ ಬಂದಾಗ ಯಾಕೆ ಆಷಾಢದಲ್ಲೇ ಬರ್ತಾಳೆ ಅನ್ನೋದಾದರೆ, ಆಷಾಢ ಮಾಸ ಬೇಸಿಗೆಯನ್ನು ಮುಗಿಸಿ ಮಳೆಗಾಲ ಬಂದಿರುತ್ತೆ. ಆಗ ಭೂಮಿ ಬಂದು ಬಿಸಿಯಾಗಿರುವಂಥ ಭೂಮಿ ತಂಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಒಂದು ಬಿಸಿಯಾದಂಥ ಒಂದು ಗಾಳಿ ಆಚೆ ಬರುತ್ತೆ. ಆ ಒಂದು ಗಾಳಿ ಬಂದಾಗ ಅದಕ್ಕೆ ಆಷಾಢ ಗಾಳಿಯು ಅಷ್ಟು ಉತ್ತಮವಲ್ಲ, ತೊಂದರೆಗಳು ಬರುತ್ತೆ, ಹುಷಾರಾಗಿರ್ರಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಈ ಒಂದು ಆಷಾಢದಲ್ಲಿ ಬೇಡದಿರುವಂತಹ ಕೆಟ್ಟ ಎನರ್ಜಿಗಳೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ವೈಬ್ರೇಷನನ್ನು ಕಡಿಮೆ ಮಾಡೋದಕ್ಕೆ, ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಭೂಲೋಕಕ್ಕೆ ಅಮ್ಮನವರು ಬರ್ತಾರೆ. ಈ ಒಂದು ಆಷಾಢದಲ್ಲಿ ವರಹದೇವಿಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೆ ಆದರೆ ಸುಲಭವಾಗೂ ಸಹ ಮಾಡ್ಕೋಬೋದು. ನಾವು ಹೇಗಪ್ಪ ಇದು ಮಾಡೋದು ಅಂತಲ್ಲ, ಸಂಕಲ್ಪ ಮಾಡ್ಕೊಳ್ಳಿ. ಮನಸ್ಸಲ್ಲಿ ದೇವಿ ಆಗಮಿಸ್ತಾಳೆ. ಭವಾನಿ ಭಾವನಾಗಮ್ಯ ಅಂತ ಅಂದರೆ ನಮ್ಮ ಭಾವನೆಯಲ್ಲೇ ದೇವಿ ಇರುವಂಥದ್ದು. ನಾವು ಹೃದಯದಿಂದ ವಾರಾಹಿ ನಮ್ಮ ಮನೆಗೆ ಬಂದಳು ಅಂದರೆ ಖಂಡಿತವಾಗಲೂ ಬರ್ತಾಳೆ. ಆ ಶಕ್ತಿ ಅನುಗ್ರಹ ಆಗುತ್ತೆ. ಯಾಕೆ ಅಂದರೆ ಗೀತೆಯಲ್ಲಿ ಹೇಳಿರೋ ರೀತಿಯಲ್ಲಿ ಯದ್ಭಾವಂ ತದ್ಭವತಿ ಅಂತ. ನಮ್ಮ ಭಾವನೆಯಲ್ಲಿ ಅಮ್ಮನವ್ರು ಬಂದರು ಅಂದರೆ ಖಂಡಿತವಾಗ್ಲೂ ಅವಳು ಬರ್ತಾಳೆ. ಒಳಗೆ ಬಂದು ಅವಳಿಗೆ ಏನು ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ನಾವು ಒಂದು ಪೂಜೆಯನ್ನು ಮಾಡಿದ್ದೇ ಆದರೆ ಆ ದೇವಿ ಅಲ್ಲಿ ಸ್ಥಿರವಾಗಿ ನೆಲೆಸಿ ನಮಗೆ ಏನು ವರಗಳು ಬೇಕೋ ಅದನ್ನು ಕೊಡ್ತಾಳೆ. ಈ ಒಂದು ವರದಾನವನ್ನು ಪಡೆಯಲಿಕ್ಕೆ ಪ್ರತಿಯೊಬ್ಬರು ಈ ಒಂದು ಪೂಜೆಯನ್ನು ಮಾಡಿ. ನನಗೆ ಇದು ಬಂದು 3 ವರ್ಷದಿಂದ ನಾನು ಈ ದೇವಿಯ ಉಪಾಸನೆಯನ್ನು ಮಾಡ್ತಾಯಿದ್ದೀನಿ. ನನಗೆ ಎಲ್ಲ ರೀತಿಯಲ್ಲೂ ಅಮ್ಮ ಅನುಗ್ರಹ ಮಾಡಿದ್ದಾಳೆ. ನಾನು ಯಾರಿಗೆ ಸಂಕಲ್ಪಗಳು ಮಾಡಿದ್ದೀನೋ ಅವ್ರಿಗೂ ಸಹ ಅಮ್ಮ ಅನುಗ್ರಹ ಮಾಡಿದ್ದಾಳೆ. ಇದು ನನಗೆ ತುಂಬ ಖುಷಿಯಾಗುತ್ತೆ. ವರಹದೇವಿ ಇಷ್ಟು ವರಗಳನ್ನು ಕೊಡ್ತಾಳೆ ಅನ್ನೋದು ಒಂದು ಸಂತೋಷ ಕೊಡುವಂಥದ್ದು. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಅವಳು ಭೂಮಿಕಾರಕಳಾಗಿರೋದ್ರಿಂದ ಮಡಿಕೆ ಅಂದರೆ ಮಣ್ಣಿನಿಂದ ಮಾಡಿರುವಂಥ ದೀಪ ಸಹ ಮಣ್ಣಿನಿಂದ ಮಾಡಿರುವಂಥದ್ದು. ಆಮೇಲೆ ಮಡಿಕೆಯಲ್ಲೇ ಅವಳಿಗೆ ನೈವೇದ್ಯವನ್ನು ಮಾಡೋದು. ಈ ರೀತಿಯಲ್ಲಿ ಭೂಮಿ ತತ್ವದಲ್ಲಿ ಅಂದರೆ ಭೂಮಿಯಲ್ಲಿ ಒಳಗಡೆ ಬೆಳೆಯುವಂತಹ ಅಂದರೆ ಗೆಡ್ಡೆ ಗೆಣಸುಗಳು, ಆಲೂಗಡ್ಡೆ ಮತ್ತು ಗೆಣಸು ಮತ್ತು ಬೆಲ್ಲವೆಂದರೆ ಅಮ್ಮನಿಗೆ ಇಷ್ಟ. ಅದಾದ ನಂತರ ಮತ್ತು ಸುವರ್ಣಗಡ್ಡೆ, ಈ ರೀತಿಯಲ್ಲಿ ಕಡಲೆಕಾಯಿ ಇದನ್ನೆಲ್ಲ ನಾವು ನೈವೇದ್ಯವನ್ನು ಕೊಟ್ಕೊಂಡು ಬರ್ಬೋದು ಅಮ್ಮನಿಗೆ. ನಾವು ಏನು ತಿಂತೀರೋ ಅದನ್ನು ಆ ಒಂದು ಪ್ರೀತಿಯನ್ನು ತೋರಿಸಿ ಅಮ್ಮನಿಗೆ ನಾವು ನೈವೇದ್ಯಗಳನ್ನು ಕೊಟ್ಟಿದ್ದೆ ಆದರೆ ಅವಳು ಸಂತೃಪ್ತಳಾಗ್ತಾಳೆ. ಅವಳು ಕೊನೆಯ ದಿನ ಆ ಮಣಿದ್ವೀಪಕ್ಕೆ ಹೋಗ್ತಾಳೆ. ಆಗ ನಾವು ಮಡ್ಲಕ್ಕಿಯನ್ನು ಕೊಟ್ಟು ಅವಳಿಗೆ ತಿನ್ನೋದಕ್ಕೆ ಏನಾದರೂ ಚಕ್ಲಿ ಈ ಥರದ್ದೆಲ್ಲ ನಮಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ಕಟ್ಟಿ ಅಮ್ಮನಿಗೆ ಬುತ್ತಿ ಕೊಟ್ಟು ನಾವು ಮಣಿದ್ವೀಪಕ್ಕೆ ಹೋಗಿ ಬಾ ಅಮ್ಮ ಅಂತೇಳಿ ಹೇಳಬೇಕು. ಈ ಒಂದು ಏನು ಯಾಕೆಂದರೆ ಈ ಒಂದು ಪ್ರೀತಿಯಿಂದ ಅಮ್ಮನ ಬೀಳ್ಕೊಟ್ಟಾಗ ಅವಳು ನಮಗೆ ಬೇಕಾದಷ್ಟು ವರಗಳನ್ನು ಸಮೃದ್ಧಿಯನ್ನು ಕೊಟ್ಬಿಟ್ಟು ಹೋಗ್ತಾಳೆ. ನಂತರ ಈಕೆ ಬಂದು ಲಲಿತಾ ತ್ರಿಪುರ ಸುಂದರಿ ಹತ್ರ ಸೇನಾಧಿಪತಿಯಾಗಿದ್ದಾಳೆ. ಅಪರಾಜಿತ ಅನ್ನೋ ಒಂದು ಕುದುರೆ ಇದೆ. ಯಾವ ಟೈಮಲ್ಲಿ ಶತ್ರುಗಳು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೋ, ಕೋರ್ಟ್ ಕಚೇರಿಗಳಿಗೆ ನಮಗೆ ಹೋಗ್ತಾ ಇದೆಯೋ ನಮ್ಮ ಭೂಮಿಯು, ಆಗೆಲ್ಲ ನಾವು ಈ ವರಹದೇವಿಯನ್ನು ಸಂಕಲ್ಪ ಮಾತ್ರದಲ್ಲಿ ಇವಳ ಮೂಲ ಮಂತ್ರವನ್ನು ಜಪನೆ ಮಾಡಿ ನಾವು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗಲೂ ಆ ತಾಯಿಯ ಅನುಗ್ರಹ ಆಗಿ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಇದಕ್ಕೆ ಒಂದು ಒಳ್ಳೆಯ ನಿದರ್ಶನವನ್ನು ಸಹ ನಾನು ಹೇಳ್ತೀನಿ.
ಏನಂದರೆ ಈ ಒಂದು ದೇವತೆಯನ್ನು ಪೂಜಿಸಿ ಒಬ್ಬರಿಗೆ ಅವರು ಬಾಡಿಯಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ, ಯಾವುದೋ ಜನ್ಮದ ತೊಂದರೆಗಳು ಅವರನ್ನು ಕಾಡ್ತಾ ಇತ್ತು ಅನಿಸುತ್ತೆ. ಅವರಿಗೆ 2 ಕಾಲು ಸಹ ಅವ್ರಿಗೆ ಸ್ವಾಧೀನ ಇಲ್ದಿರ ಆಗಿಬಿಟ್ಟಿತ್ತು. ಅವರು ಎಲ್ಲಾದರೂ ಹೋಗಿ ಏನಾದರೂ ತಂತ್ರ ಆ ಥರ ಎಲ್ಲ ಮಾಡಿಸ್ಕೊಂಬಂದಾಗ ಅದು ಸರಿ ಹೋಗ್ತಾ ಇತ್ತಂತೆ. ಮತ್ತೆ ಅವ್ರಿಗೆ ಅದೇ ಥರ ಆಗ್ತಾಯಿತ್ತು. ಅವ್ರಿಗೆ ಹೇಗೆ ಅನಿಸಿತ್ತಂದರೆ, ನೀರನ್ನ ಮುಟ್ಟಿದ್ರೂ ಸಹ ಏನೋ ಕೆಟ್ಟ ಎನರ್ಜಿ ನನ್ನ ಬಾಡಿನ ಆವರಿಸುತ್ತೆ, ಅಥವಾ ಊಟ ಮುಟ್ಟಿದ್ರು, ಮಕ್ಕಳು ಮುಟ್ಟಿದ್ರೂ ಸಹ ಏನೋ ಆಗುತ್ತೆ ಅನ್ನೋ ಒಂದು ಸೈಕಾಲಜಿಕ್ ಪ್ರಾಬ್ಲಮ್ ಅವ್ರು ಹಾಕ್ಕೊಂಡ್ಬಿಟ್ಟಿದ್ರು. ಅವ್ರ ಮನೆಗೆ ಇನ್ವೈಟ್ ಮಾಡಿದಾಗ ಅವರು ವರಹದೇವಿಯ ಒಂದು ನವರಾತ್ರಿಯನ್ನು ಆಚರಣೆ ಮಾಡಿದರು. ಅದಾಗಿ ಕೆಲವು ದಿನಗಳು ನಾನು ಅವ್ರ ಮನೆಗೆ ವಿಸಿಟ್ ಮಾಡಿದ್ದು. ಆಗ ಅವರು ನನಗೆ ಏನಂತ ಹೇಳಿದ್ರು ಅಂದರೆ, ಅವರು ಸುಮ್ಮನೆ ಅವ್ರ ಪ್ರಾಬ್ಲಮ್ನ ಹೇಳ್ತಾಯಿದ್ರು. ಆಗ ನನಗೆ ವರಹದೇವಿ ಬಂದು ಮೆಡಿಟೇಷನಲ್ಲಿ ನಾನು ಬ್ಲೆಸ್ಸಿಂಗ್ ಮಾಡಿದ್ರು. ಆ ಒಂದು ಅನುಭವ ನನಗೆ ತುಂಬ ಖುಷಿಯಾಯಿತು. ಅವ್ರನ್ನ ಕೇಳಿದೆ, ನೀವೇನು ಪೂಜೆ ವರಹದೇವಿದು ಮಾಡಿದ್ರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಹೌದು, ನಾನು ನವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದೆ, ನಾನು ವರಹದೇವಿನ ತುಂಬ ಕಣ್ಣೀರಿಟ್ಟೆ, ನನ್ನ ಒಂದು ಸಮಸ್ಯೆನ ಬಗೆಹರಿಸಮ್ಮ ಅಂತ ಹೇಳಿದ್ರು. ಆಗ ನಾನು ಕೆಲವೇ ದಿನಗಳಲ್ಲಿ ಅವ್ರನ್ನ ಮಾತಾಡಿಸಿದಾಗ ಅವರಿಗೆ 2 ಕಾಲದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಈಗ ಆರಾಮಾಗಿದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು. ಅವರು ಸಹ ನನಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಅದಕ್ಕೆಲ್ಲ ಕಾರಣ ನಾನು ಸುಮ್ಮನೆ ನೆಪ ಮಾತ್ರ ಅಷ್ಟೇ, ಇದು ಅಮ್ಮನಿಂದನೇ ಆಗಿರೋದು ಅನ್ನೋದು ನನಗೆ ಗೊತ್ತಾಯಿತು. ಆವತ್ತಿಂದ ನನಗೆ ವರಹದೇವಿಯ ಒಂದು ಶಕ್ತಿ ಅನುಗ್ರಹಗಳು ನನಗೆ ತಿಳಿದಿದೆ. ಯಾರಿಗೆ ತುಂಬ ತೊಂದರೆಗಳಾಗ್ತಾಯಿದೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಓಡಾಡ್ತಾ ಇದೆ, ಒಂಥರ ಅವ್ರಿಗೆ ಇನ್ಕನ್ವೀನಿಯೆಂಟ್ ಆಗ್ತಾಯಿದೆ, ಮೆಡಿಕಲ್ ರಿಪೋರ್ಟ್ ಬರ್ತಾಯಿಲ್ಲ ಅನ್ನೋರೆಲ್ಲರೂ ಈ ಒಂದು ವರಹದೇವಿಯ ಮೂಲ ಮಂತ್ರವನ್ನು ಪಠನೆ ಮಾಡಿ, ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ನೈವೇದ್ಯ ಮಾಡಿ, ದೇವಿಗೆ ಸಂತೃಪ್ತಿ ಮಾಡಿ, ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟಿದ್ದೆ ಆದರೆ ಅವಳು ಸಂತೃಪ್ತಳಾಗ್ತಾಳೆ. ಇದಕ್ಕೆ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಏನಂದರೆ, ಯಾರಾದರೂ ಮಿನಿಸ್ಟ್ರು ನಮ್ಮ ಮನೆಗೆ ಬರ್ತಾಯಿದ್ದಾರೆ ಅಂದಾಗ ನಾವು ಎಷ್ಟು ಅಲರ್ಟ್ ಆಗ್ತೀವಿ. ನಾವು ಮನೆ ಬಾಗಿಲಿಂದ ಹಿಡ್ಕೊಂಡು ಅಲಂಕಾರ ಮಾಡಿ ಒಬ್ಬ ಮಿನಿಸ್ಟ್ರನ್ನ ಇನ್ವೈಟ್ ಮಾಡ್ಕೊಳ್ತೀವಿ, ಅವ್ರಿಗೇನು ಇಷ್ಟನೋ ಅದನ್ನು ಕೊಡ್ತೀವಿ. ಅದೇ ಥರ ಸಹ ದೇವತೆಗಳು ಸಹ ಅವರ ಒಂದು ಸೂಕ್ಷ್ಮ ಶರೀರಗಳು, ಅವರ ಶಕ್ತಿಗಳು ಅನುಗ್ರಹ ಆಗ್ತಾ ಇರುತ್ತೆ ಭೂಮಿಯಲ್ಲಿ. ಆಗ ನಾವು ಆ ಕನೆಕ್ಷನ್ ತಗೊಂಡು ಆ ಒಂದು ದೇವತೆಗಳಿಗೆ ಸಂತೃಪ್ತಿಯಾಗಿ ನಮ್ಮ ಮನೆಗೆ ಯಾರೋ ಒಂದು ಎನರ್ಜಿ ಬಂದಿದೆ ಅನ್ನೋ ರೀತಿಯಲ್ಲಿ ಆ ಸೇವೆಯನ್ನು ನಾವು ಮಾಡಿದ್ದೇ ಆದರೆ ಖಂಡಿತವಾಗಲೂ ನಮಗೆ ಒಳ್ಳೆ ಫಲವನ್ನು ಭಗವಂತನು ಕೊಟ್ಟೇ ಕೊಡ್ತಾನೆ. ಈ ಒಂದು ನವರಾತ್ರಿಯನ್ನು ಪ್ರತಿಯೊಬ್ಬರು ಚಿಕ್ಕದಾಗಾದರೂ ಆಗಲಿ ಮಾಡ್ಕೊಳ್ಳಿ. ಏನು ಇಲ್ಲ, ಇದಕ್ಕೆ ನಿಯಮ ಇರಬೇಕಾ ಅನ್ನೋದಾದರೆ ಏನು ಅಂಥ ನಿಯಮ ಇಲ್ಲ. ಆದರೆ ಯಾರು ನಾನ್ ವೆಜ್ ತಿಂತಾ ಇದ್ದೀರೋ ಸ್ವಲ್ಪ ದಿನ ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತು ಅಂದರೆ ಏನು ಡ್ರಿಂಕ್ಸ್ ತಗೊಳ್ಳೋವಂಥದ್ದು, ಈ ರೀತಿಯಲ್ಲೆಲ್ಲ ಬೇರೆ ಹ್ಯಾಬಿಟ್ಸ್ ಇರುವಂಥದ್ದು ಏನಿದೆಯೋ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಮನಸ್ಸನ್ನು ಗೆದ್ದು ಭಗವಂತನನ್ನು ಆ ಮನಸ್ಸಿನಲ್ಲಿ ಕುಂಡ್ರಿಸಿ ಅವಳ ಜಪ ತಪಗಳನ್ನು ಮಾಡಿದ್ದೆ ಆದರೆ ಬೇಕಾದಷ್ಟು ವರದಾನವನ್ನು ಕೊಟ್ಟು ಹೋಗ್ತಾಳೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಒಂದು ಆರಾಧನೆಯಲ್ಲಿ ಮಾಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಪ್ರತಿ ಮನೆಯಲ್ಲೂ ಒಂದು ಕೆಟ್ಟ ಎನರ್ಜಿಗಳು, ಅಂದರೆ ಬೇಡದಿರ ಇರುವಂಥ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಎನರ್ಜಿಗಳು ಜಾಸ್ತಿ ಆಗ್ತಾಯಿದೆ. ಯಾಕೆ ಅಂದರೆ ನಾನು ಇದು ಯಾಕೆ ಹೇಳ್ತೀನಿ ಅಂದರೆ, ನನಗೆ ಅಸ್ಟ್ರಾಲಜಿಯಲ್ಲಿ ಬರುತ್ತೆ, ಅವ್ರಿಗೆ ಮೆಡಿಕಲ್ ರಿಪೋರ್ಟ್ಸೇ ಇರೋದಿಲ್ಲ, ಆದರೆ ತುಂಬ ತೊಂದರೆಗಳನ್ನು ಪಡ್ತಾ ಇದ್ದಾರೆ. ಅವರು ಪ್ರತಿಯೊಬ್ಬರು ಈ ಒಂದು ವರಹದೇವಿಯ ನವರಾತ್ರಿಯನ್ನು ಆಚರಿಸ್ಕೊಳ್ಳಿ. ಅಮ್ಮನವ್ರನ್ನ ಖುಷಿಯಾಗಿ ಸಂತೃಪ್ತಿಯಾಗಿ ನೀವು ಮನೆಗೆ ಕರೆಸ್ಕೊಳ್ಳಿ. ಮನೆಯಲ್ಲಿರುವಂಥ ಎಲ್ಲ ಎನರ್ಜಿ, ಕೆಟ್ಟ ಎನರ್ಜಿನ ತೆಗ್ದಾಕಮ್ಮ ಅಂತ ಹೃದಯದಿಂದ ಕೇಳಿ. ಅವಳು ತಾಯಿ ಅಲ್ವಾ, ಸೇನಾಧಿಪತಿ ಆಗಿರೋದ್ರಿಂದ ಅವಳು ನಮ್ಮ ಎಲ್ಲ ಸಂರಕ್ಷಣೆಯನ್ನು ನೋಡುವಂಥ ಮಹಾಶಕ್ತಿ. ಮತ್ತು ನಾನು ತಿಳ್ಕೊಂಡಿರೋ ಹಾಗೆ ವಾರಾಹಿ ಒಂದು ಡೈಜೆಷನ್ ಸಿಸ್ಟಮ್ನ ಒಂದು ಪ್ರಕ್ರಿಯೆಯಲ್ಲಿ ಅವಳದು ತುಂಬ ಪಾತ್ರ ಇದೆ ಅಂತ ಗೊತ್ತು ನನಗೆ. ಹಾಗಾಗಿ ಅವಳು ಇರುವಂಥ ಚಕ್ರ ಬಂದು ಮಣಿಪುರ, ಸ್ವಾದಿಷ್ಠಾನ, ಈ ರೀತಿಯಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರನೇ ಆ ಒಂದು ವರಹದೇವಿ ನಾವು ತಿಂದ ಊಟವನ್ನು ಡೈಜೆಷನ್ ಮಾಡಿ ಕೊಡುವಂತಹ ಶಕ್ತಿಯಲ್ಲಿ ಅವಳು ಇರುವಾಗ ನಾವಿವತ್ತು ಬದುಕಿದ್ದೀವಿ ಅಂದರೆ ಅದು ಅವಳ ಶಕ್ತಿಯಿಂದನೇ ಹೊರತು ನಮ್ಮದೇನೂ ಇಲ್ಲ ಇಲ್ಲಿ. ಅದಕ್ಕೋಸ್ಕರನೇ ಆ ಭಗವತಿಯನ್ನು ನಾವು ಸಂತೃಪ್ತಿ ಮಾಡಿ ನಾವು ಸಹ ಜೀವನದಲ್ಲಿ ಎಲ್ಲ ರೀತಿಯ ಫಲಗಳನ್ನು ಪಡೆದು ಈ ಲೋಕದಲ್ಲಿ ಸಕಲ ವಿಧವಾದ ಸುಖವನ್ನು ಪಡೆದುಬಿಟ್ಟು ಪರಲೋಕದಲ್ಲಿ ಅವಳ ಸಾನ್ನಿಧ್ಯವನ್ನು ನಾವು ಸೇರ್ಕೋಬೇಕು ಅನ್ನೋದನ್ನು ನಾವು ಸಂಕಲ್ಪ ಮಾಡಿಕೊಳ್ಬೇಕು. ಮತ್ತು ನಮ್ಮ ಮನೆಯಲ್ಲಿ ಮಾಡಿರುವಂತಹ ಒಂದು ವರಹದೇವಿಯ ಒಂದು ಪೂಜೆಯನ್ನು ನಿಮಗೆ ತೋರಿಸ್ತೀನಿ. ಆಕೆ ಇವತ್ತು 2ನೇ ದಿನ ಸಂತೃಪ್ತಿಯಾಗಿ ಕೂತ್ಕೊಂಡಿದ್ದಾಳೆ. ಅವಳಿಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸೇವೆಯನ್ನು ನಾನು ಮಾಡ್ತೀನಿ. ಬನ್ನಿ, ದರ್ಶನ ಮಾಡಿಸ್ತೀನಿ. ಇದು ಮೂಲ ವಿಗ್ರಹ, ನಾನು ಯಾವತ್ತೋ ತಗೊಂಡಿರೋದು, ತುಂಬ ದಿವಸ ಆಯಿತು.
ಅದಾದ ನಂತರ ಅಮ್ಮನವ್ರಿಗೆ ಈ ರೀತಿಯಲ್ಲಿ ಅಲಂಕಾರ ಮಾಡಿದ್ದೀನಿ. ನಾಳೆ ಸೀರೆ ಚೇಂಜ್ ಮಾಡ್ತೀನಿ. ಇವತ್ತು ನಿನ್ನೆ ಮಾಡಿದ್ದು ನಾನು ಅಮ್ಮನವ್ರಿಗೆ ಇಷ್ಟೊಂದು ಎಲ್ಲ ಅಲಂಕಾರ, ಮತ್ತು ನಾಳೆ ಮಾಡಬೇಕು. ನಾಳೆ ಬೇರೆ ಸೀರೆಯನ್ನು ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈ ದೇವಿ ನಿಮ್ಮೆಲ್ಲರಿಗೂ ಒಳ್ಳೆಯ ಶುಭ ಫಲವನ್ನು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.